ಳೆ, ವಿಶ್ವಾಮಿತ್ರ ಮಹರ್ಷಿಗಳು ದಶರಥ ಮಹಾರಾಜನಿಂದ ಆದರಾತಿಥ್ಯಗಳನ್ನು ಸ್ವೀಕರಿಸಿ ಕೆಲವು ಕಾಲ ವಿಶ್ರಾಂತಿ ಪಡೆದ ನಂತರ ಅವರು ರಾಜನನ್ನು ಕೇಳ್ತಾರೆ. ರಾಜ, ರಾಜ್ಯ ಚೆನ್ನಾಗಿದೆಯೇ, ನಿನ್ನ ಪ್ರಜೆಗಳು ಸುಖದಿಂದಿದ್ದಾರೆ ಅಂತ ವಿಚಾರಿಸಿದಾಗ ದಶರಥ ಮಹಾರಾಜ ಕೈ ಮುಗಿದು, ಮುನಿಗಳೇ, ನಿಮ್ಮ ಆಶೀರ್ವಾದ ಬಲದಿಂದ ಎಲ್ಲವೂ ಸುಭೀಕ್ಷವಾಗಿದೆ, ಪ್ರಜೆಗಳು ಧರ್ಮದಿಂದಿದ್ದಾರೆ, ಶತ್ರುಗಳ ಪೀಡೆ ಇಲ್ಲದೆ ಎಲ್ಲರೂ ಸುಖದಿಂದ ಇದ್ದೇವೆ. ನೀವು ಬಂದುದು ನಮಗೆ ಬಹಳ ಸಂತೋಷವಾಗಿದೆ, ನಾವು ಕೃತಾರ್ಥರಾದೆವು. ತಾವು ಬಂದ ಉದ್ದೇಶವನ್ನು ತಿಳಿಸಿ, ಅದು ಎಷ್ಟೇ ದೊಡ್ಡ ಕಾರ್ಯವಾದರೂ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ. ಅಂದ್ರೆ ಪ್ರಾಮಿಸ್ ಮಾಡಿದ. ವಿಶ್ವಾಮಿತ್ರರಿಗೆ ಬೇಕಾದದ್ದು ಇದೇ. ದಶರಥನಿಂದ ಒಂದು ಕೆಲಸ ಅವ್ರಿಗೆ ಆಗಬೇಕಾಗಿತ್ತು. ಅದಕ್ಕಾಗಿಯೇ ಅವರು ಇಷ್ಟು ದೂರ ಬಂದಿದ್ದು. ದಶರಥ ತಾನೇ ಕೆಲಸ ನಡೆಸಿಕೊಡ್ತೀನಿ ಅಂದಾಗ ವಿಶ್ವಾಮಿತ್ರರು ಬಹಳ ಹರ್ಷಗೊಂಡು, ಮಹಾರಾಜ, ನಿನ್ನ ಮಾತಿನಿಂದ ನಂಗೆ ಬಹಳ ಆನಂದ ಆಯಿತು. ನಾನು ಇಲ್ಲಿಗೆ ಬಂದ ಉದ್ದೇಶ ಹೇಳ್ತೀನಿ, ಅದನ್ನು ಈಡೇರಿಸುವ ಜವಾಬ್ದಾರಿ ನಿನ್ನದು ಅಂತ ಹೇಳಿದರು. ನಾನೊಂದು ಯಜ್ಞವನ್ನು ಮಾಡ್ತಾಯಿದ್ದೀನಿ, ಅದಕ್ಕೆ ಭಂಗ ಉಂಟಾಗ್ತಿದೆ. ಪ್ರತಿ ಸಲ ಯಜ್ಞ ಮಾಡುವಾಗಲೂ ಅದು ಇನ್ನೇನು ಮುಗೀತದ ಅನ್ನೋ ಹೊತ್ತಿಗೆ ಮಾರೀಚ ಮತ್ತು ಸುಬಾಹು ಎಂಬ ಇಬ್ಬರು ರಾಕ್ಷಸರು ರಕ್ತ ಮಾಂಸಗಳನ್ನು ತಂದು ಯಜ್ಞದ ಬೆಂಕಿಗೆ ಸುರಿದ್ಬಿಡ್ತಾರೆ. ಆಗ ಯಜ್ಞ ಅಪವಿತ್ರಗೊಂಡು ನನ್ನ ಪರಿಶ್ರಮ ವ್ಯರ್ಥ ಆಗ್ತಾ ಇದೆ. ನಾನು ಆ ಇಬ್ಬರು ರಾಕ್ಷಸರಿಗೆ ಶಾಪ ಕೊಡಬಹುದು, ಆದರೆ ನಾನೀಗ ಯಜ್ಞ ದೀಕ್ಷೆಯಲ್ಲಿರುವುದರಿಂದ ಶಾಪ ಕೊಡೋ ಹಾಗೇನೂ ಇಲ್ಲ, ಅವರನ್ನು ಸಂಹಾರ ಮಾಡೋ ಹಾಗೇನೂ ಇಲ್ಲ. ಆದ್ದರಿಂದ ನಿನ್ನ ಬಳಿ ನನ್ನದೊಂದು ಪ್ರಾರ್ಥನೆ, ನೀನು ದಯವಿಟ್ಟು ನನ್ನ ಜೊತೆ ನಿನ್ನ ಮಗ ರಾಮನನ್ನು ಕಳಿಸಿಕೊಡು. ಅವನು ರಾಕ್ಷಸರನ್ನು ಕೊಂದು ನನ್ನ ಯಾಗ ಮುಂದುವರಿಯುವಂತೆ ಸಹಾಯ ಮಾಡ್ತಾನೆ. ರಾಮನು ರಾಕ್ಷಸರನ್ನು ಹೇಗೆ ಕೊಲ್ತಾನಂತ ಚಿಂತಿಸಬೇಡ, ಅವನು ಮಹಾಪರಾಕ್ರಮಶಾಲಿ. ಈ ರಾಕ್ಷಸರನ್ನು ಕೊಲ್ಲಲು ಅವನಿಂದ ಮಾತ್ರ ಸಾಧ್ಯ. ಆದ್ದರಿಂದ ಅವನನ್ನು ನನ್ನ ಜೊತೆ ಕಳಿಸಿಕೊಡು, ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ ಅಂತ ಹೇಳಿದರು. ವಿಶ್ವಾಮಿತ್ರರ ಪ್ರಾರ್ಥನೆಯನ್ನು ಕೇಳಿ ದಶರಥ ಮಹಾರಾಜ ಗಡಗಡ ನಡಗಿದ. ಯಾಕಂದ್ರೆ ರಾಮ ಅವನ ಮುದ್ದಿನ ಮಗ, ಕಣ್ಮಣಿ. ರಾಮನನ್ನು ನೋಡಿ ದಶರಥ ತನ್ನ ಮುಪ್ಪನ್ನು ಮರಿತಾ ಇದ್ದ. ಅವನನ್ನು ಒಂದರೆ ಕ್ಷಣನೂ ಬಿಟ್ಟಿರ್ತಿರಲಿಲ್ಲ. ದಶರಥನ ದೃಷ್ಟಿಯಲ್ಲಿ ರಾಮ ಇನ್ನೂ ಪುಟ್ಟ ಬಾಲಕ. ಅವನನ್ನು ವಿಶ್ವಾಮಿತ್ರರ ಜೊತೆ ಕಾಡಿಗೆ ಹೇಗೆ ಕಳಿಸ್ಬೇಕು, ಅದು ರಾಕ್ಷಸರನ್ನು ಕೊಲ್ಲುವ ಸಲುವಾಗಿ ಅಂತ ಯೋಚನೆಯಾಗಿ ಅವನು ಬಹಳ ಚಿಂತಿತನಾದ. ಅವನ ಕೈ ಮುಗಿದುಕೊಂಡು ವಿಶ್ವಾಮಿತ್ರರಿಗೆ ಹೇಳ್ತಾನೆ, ಮಹರ್ಷಿಗಳೇ, ರಾಮ ಇನ್ನೂ ಚಿಕ್ಕವನು, ಅರಮನೆಯನ್ನು ಬಿಟ್ಟು ಅವನು ಹೊರಗೆ ಹೋಗೇ ಇಲ್ಲ. ಕಾಡಿನಲ್ಲಿ ಅವನು ಹೇಗೆ ಓಡಾಡ್ತಾನೆ, ರಾಕ್ಷಸರೊಡನೆ ಅವನು ಹೇಗೆ ಹೋರಾಡ್ತಾನೆ. ಆದ್ದರಿಂದ ಅವನನ್ನು ನಿಮ್ಮ ಜೊತೆ ಕಳಿಸಿ ಉಪಯೋಗ ಇಲ್ಲ. ಅವನ ಬದಲು ನಾನೇ ಬರ್ತೀನಿ, ರಾಕ್ಷಸರನ್ನು ಸದೆ ಬಡಿತೀನಿ, ನಿಮ್ಮ ಯಜ್ಞ ನಿರ್ವಿಘ್ನವಾಗಿ ನಡೆಯುವಂತೆ ಮಾಡ್ತೀನಿ ಅಂದ. ದಶರಥನ ಮಾತಿಗೆ ವಿಶ್ವಾಮಿತ್ರರು ಒಪ್ಪಲಿಲ್ಲ. ನಿನಗೆ ರಾಮನ ಪರಾಕ್ರಮ ತಿಳಿಯೋದು, ಆದ್ದರಿಂದ ಹೀಗೆ ಮಾತಾಡ್ತಾ ಇದ್ದೆ. ಖಂಡಿತ ನೀನು ಚಿಂತಿಸಬೇಡ, ಅವನನ್ನು ನನ್ನ ಜೊತೆ ಕಳಿಸ್ಕೊಡು, ನಾನು ಇರ್ತೀನಿ, ಚಿಂತೆ ಮಾಡಬೇಡ ಅಂತ ಹೇಳಿದ. ಆದರೆ ದಶರಥ ಮಹಾರಾಜ ರಾಮನನ್ನು ಕಳಿಸ್ಲಿಕ್ಕೆ ಒಪ್ಪಲಿಲ್ಲ. ಆಗ ವಿಶ್ವಾಮಿತ್ರರು ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು, ಮಹಾರಾಜ, ಹೇಳಿದ ಕೆಲಸ ಮಾಡಿಕೊಡುತ್ತೇನೆ ಅಂತ ಮಾತು ಕೊಟ್ಟು ಈಗ ನೆಪಗಳನ್ನು ಒಡ್ತಾ ಇದೆಯಾ, ಇದು ಒಳ್ಳೆಯದಲ್ಲ. ಆಡು ಮಾತಿಗೆ ತಪ್ಪಿದವ ಅಂತ ಅಪಕೀರ್ತಿ ಪಡಿಬೇಡ ಅಂತ ಗರ್ಜಿಸಿದರು. ಆಗ ಕುಲ ಪುರೋಹಿತರಾದ ವಶಿಷ್ಠರು ಮಧ್ಯ ಪ್ರವೇಶಿಸಿ ದಶರಥನನ್ನು ಕುರಿತು, ಮಹಾರಾಜರೇ, ನೀವು ಆಡಿದ ಮಾತಿಗೆ ತಪ್ಪಬೇಡಿ, ಇಲ್ಲದಿದ್ದರೆ ಲೋಕದಲ್ಲಿ ನಿಮಗೆ ಶಾಶ್ವತವಾಗಿ ಕೆಟ್ಟ ಹೆಸರು ಬರ್ತದೆ. ರಾಮನನ್ನು ವಿಶ್ವಾಮಿತ್ರರೊಡನೆ ಕಳಿಸಿಕೊಡಿ, ಇದರಿಂದ ಸ್ವಲ್ಪವೂ ಹೆದರೋದು ಬೇಡ. ರಾಮನಿಗೆ ರಾಕ್ಷಸರೊಡನೆ ಹೋರಾಡಿ ಅಭ್ಯಾಸ ಇಲ್ಲದಿದ್ದರೆ ಏನಾಯಿತು, ರಾಕ್ಷಸರು ಇವನಿಗೆ ಏನೂ ಮಾಡಲಾರರು. ಯಾಕಂದ್ರೆ ಇವನ ಜೊತೆ ಇರೋರು ವಿಶ್ವಾಮಿತ್ರ ಮಹಾಮುನಿಗಳು. ವಿಶ್ವಾಮಿತ್ರರನ್ನು
ಸಾಮಾನ್ಯನೆಂದ ತಿಳಿಬೇಡಿ, ಧರ್ಮವೇ ಇವರ ರೂಪದಲ್ಲಿ ನಮ್ಮ ಅರಮನೆಗೆ ಬಂದಿದೆ. ಇವರು ಮಹಾನ್ ಪರಾಕ್ರಮಶಾಲಿಗಳು. ಇವರಿಗೆ ತಿಳಿದಿರುವಷ್ಟು ವಿದ್ಯೆಗಳು, ಅಸ್ತ್ರವಿದ್ಯೆಗಳು ಪ್ರಪಂಚದಲ್ಲಿ ಇನ್ನಾರಿಗೂ ಗೊತ್ತಿಲ್ಲ. ಆದ್ದರಿಂದ ರಾಕ್ಷಸರನ್ನು ಕೊಲ್ಲುವುದು ವಿಶ್ವಾಮಿತ್ರರಿಗೇನೂ ಅಸಾಧ್ಯ ಅಲ್ಲ. ಆದರೆ ರಾಕ್ಷಸರನ್ನು ಕೊಂದ ಕೀರ್ತಿ ನಿಮ್ಮ ಮಗನಿಗೆ ಬರಬೇಕಂತ ಅವ್ರಿಗೆ ಆಸೆ. ಅದಕ್ಕಾಗಿ ಅವರು ನಿಮ್ಮ ಬಳಿ ಬಂದಾರೆ. ಆದ್ದರಿಂದ ಸ್ವಲ್ಪವೂ ಚಿಂತಿಸದೆ ರಾಮನ ಜೊತೆಯಲ್ಲಿ ಲಕ್ಷ್ಮಣನನ್ನು ಸೇರಿಸಿ ವಿಶ್ವಾಮಿತ್ರರೊಂದಿಗೆ ಕಳಿಸಿಕೊಡಿ ಅಂತ ಭಿನ್ನವಿಸಿಕೊಂಡ. ಆಗ ದಶರಥನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ವಿಶ್ವಾಮಿತ್ರರ ಉದ್ದೇಶ ಅರ್ಥ ಆಯಿತು. ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರೊಡನೆ ಕಳಿಸಿಕೊಡಲು ಒಪ್ಪಿ ಹುಡುಗರಿಬ್ಬರನ್ನು ಕರೆಸಿದರು. ವಿಶ್ವಾಮಿತ್ರರು ಬಂದ ಉದ್ದೇಶವನ್ನು ಅವರಿಗೆ ಹೇಳಿ, ನೀವಿಬ್ಬರು ಮಹರ್ಷಿಗಳ ಜೊತೆ ಹೋಗಿ ಬನ್ನಿ ಅಂತ ಹೇಳಿದಾಗ ರಾಮ ಲಕ್ಷ್ಮಣರು ಹಿರಿಯರೆಲ್ಲರಿಗೆ ನಮಸ್ಕರಿಸಿ ಬಿಲ್ಲು ಬಾಣಗಳನ್ನು ಧರಿಸಿದರು. ಅವಳಿ ಮಕ್ಕಳಂತ ವಿಶ್ವಾಮಿತ್ರರ ಹಿಂದೆ ಹೋದರು. ಮೂವರು ನಡೆಯುತ್ತಾ 10 ಮೈಲಿ ದೂರ ಸೌದದ್ದೇ ಗೊತ್ತಾಗಲಿಲ್ಲ. ದಾರಿಯಲ್ಲಿ ಎದುರಾದ ಸ್ಥಳಗಳ ಎಲ್ಲ ಚರಿತ್ರೆಗಳನ್ನು ವಿಶ್ವಾಮಿತ್ರರು ಹೇಳ್ತಾ ಬಂದರು. ರಾಮ ಲಕ್ಷ್ಮಣರಿಗೂ ಅಪೂರ್ವ ಅನುಭವ. ಇದೇನು ಅದೇನು ಅಂತ ಕೇಳ್ತಾ ಸಂಶಯವನ್ನು ಪರಿಹರಿಸ್ಕೊಳ್ತಾ ನಡೆಯುತ್ತಾ ಸರಿಯೂ ನದಿಗೆ ಬಂದರು. ಆಗ ಮಹರ್ಷಿಗಳು ರಾಮ ಲಕ್ಷ್ಮಣರನ್ನು ಹತ್ತಿರ ಕರೆದು, ರಾಜ್ಕುಮಾರರೇ, ನಾನು ನಿಮಗೀಗ 2 ಮಂತ್ರಗಳನ್ನು ಉಪದೇಶ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಪುಣ್ಯ ನದಿಯ ಜಲವನ್ನು ತೆಗೆದುಕೊಂಡು ಆಚಮನ ಮಾಡಿ ಎಲ್ಲ ಮಂತ್ರಗಳಿಗೂ ತಾಯಿಯಾದಂಥ ಬಲ ಮತ್ತು ಅತಿಬಲ ಎಂಬ ಮಂತ್ರಗಳನ್ನು ನಿಮಗೆ ಉಪದೇಶ ಮಾಡ್ತೀನಿ ಅಂತ ಹೇಳಿದಾಗ, ಮತ್ತು ಆ ಮಂತ್ರಗಳ ವಿಶೇಷ ಅಂದ್ರೆ ಇದರ ಮಹಿಮೆಯಿಂದ ನಿಮಗೆ ಆಯಾಸನೇ ಆಗುವುದಿಲ್ಲ, ಹಸಿವು ಬಾಯಾರಿಕೆಗಳ ಬಾಧೆ ಇರುವುದಿಲ್ಲ, ನೀವು ನಿದ್ರಿಸುತ್ತಿದ್ದಾಗ ರಾಕ್ಷಸರು ನಿಮಗೆ ತೊಂದರೆ ಕೊಡಲಿಕ್ಕಾಗಂಗಿಲ್ಲ, ಬಾಹುಬಲದಲ್ಲಿ ಇತರರು ನಿಮ್ಮನ್ನು ಮೀರಿಸಲಾರರು. ಈ ಮಂತ್ರಗಳನ್ನು ಜಪಿಸಿದರೆ ನೀವು ಕೀರ್ತಿವಂತರಾಗ್ತೀರಿ ಅಂತ ತಿಳಿಸಿದರು. ಆಗ ರಾಮ ಲಕ್ಷ್ಮಣರು ನದಿಯಲ್ಲಿ ಸ್ನಾನ ಮಾಡಿ ಆಚಮನ ಮಾಡಿ ಬಲ ಮತ್ತು ಅತಿಬಲ ಮಂತ್ರಗಳನ್ನು ವಿಶ್ವಾಮಿತ್ರರಿಂದ ಉಪದೇಶ ರೂಪದಲ್ಲಿ ಪಡೆದರು. ಇದರಿಂದ ಅವರ ಬಲ ಮತ್ತು ತೇಜಸ್ಸು ಇಮ್ಮಡಿಸಿದವು. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳಿನ ದಿನ ನಾವು ತಿಳಿಯೋಣ. ಎಲ್ಲರಿಗೂ ಶುಭ ಕಾಮನೆಗಳು.